ಬೇರೆಯವರನ್ನು ತುಳಿದು ಬೆಳೆಯೋದು ಹೇಗೆ? ಯಾರಿಗೆ ಕೊಡಕ್ಕೆ ಇಷ್ಟಪಡ್ತೀರಿ? ವಿನಯ್ ಕೊಡಿ. ಇದು ಬಹಳ ಸೂಟಬಲ್ ಅಂತ ಅನಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಎಪಿಸೋಡ್ ನಲ್ಲಿ ಬಿಸಿ ಬಿಸಿ ವಾದಗಳು. ಸಹ ಸ್ಪರ್ಧಿಗಳು ಯಾರು ಏನೇನು ಪುಸ್ತಕ ಕೊಟ್ರು? ವಿನಯ್ ಗೌಡ ವಿರುದ್ಧ ಡ್ರೋನ್ ಪ್ರತಾಪ್ ಮಾಡಿದ ಆರೋಪ ಏನು? ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ವಿನಯ್ ಗೌಡ ಅವರು ಬೇರೆಯವರನ್ನು ತುಳಿದು ಬೆಳೆಯುತ್ತಾರೆ ಎಂದು ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರ ಮುಂದೆಯೇ ಡ್ರೋನ್ ಪ್ರತಾಪ್ ಅವರು ಈ ರೀತಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದನ್ನು ಕೇಳಿ ಉಳಿದ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ. ಇನ್ನುಳಿದ ಸ್ಪರ್ಧಿಗಳು ಕೂಡ ಬೇರೆಯವರಿಗೆ ಒಂದೊಂದು ರೀತಿಯ ಟೈಟಲ್ ಕೊಟ್ಟಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಈ ವಾರ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸ್ಪರ್ಧಿಗಳ ಆಲಸ್ಯ ಕಂಡು ಕಿಚ್ಚ ಸುದೀಪ್ ಅವರು ಒಂದು ಕಡೆ ಗರಂ ಆಗಿದ್ದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ಪರ್ಧಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಒಂದೊಂದು ಬುಕ್ ಕೊಟ್ಟು ಮನಸ್ತಾಪವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ವಾಹಿನಿಯು ಹೊಸ ಪ್ರೋಮೋ ರಿಲೀಸ್ ಮಾಡಿದ್ದು ಅದರಲ್ಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಿರುವುದು ಬಹಿರಂಗ ಆಗಿದೆ. ಬಿಗ್ ಬಾಸ್ ಕನ್ನಡ 10 ಸೀಸನ್ ನಲ್ಲಿ ಈ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಅಹಂಕಾರದಿಂದ ಮೆರೆಯೋದು ಹೇಗೆ, ಬೇರೆಯವರನ್ನು ತುಳಿದು ಬೆಳೆಯೋದು ಹೇಗೆ, ಬೆನ್ನಿಗೆ ಚೂರಿ ಹಾಕೋದು ಹೇಗೆ, ಸುಳ್ಳಿನ ಅರಮನೆಯನ್ನು ಕಟ್ಟೋದು ಹೇಗೆ ಎನ್ನುವ ಪುಸ್ತಕವನ್ನು ಯಾರಿಗೆ ಕೊಡ್ತೀರಾ ಅಂತ ಹೇಳಿದ್ದರು. ಈ ಪುಸ್ತಕಗಳನ್ನು ಸ್ಪರ್ಧಿಗಳು ಇತರ ಸ್ಪರ್ಧಿಗಳಿಗೆ ನೀಡಿದ್ದರು. ಆಗ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ. ಡ್ರೋನ್ ಪ್ರತಾಪ್ ಅವರು ವಿನಯ್ ವಿರುದ್ಧ ಪಕ್ಕಾ ಸಿಡಿದಿದ್ದಾರೆ. ಇದು ಎಲ್ಲರಿಗೂ ಶಾಕ್ ಉಂಟು ಮಾಡಿದೆ. ಸಂಗೀತ ಶೃಂಗೇರಿ ಅಹಂಕಾರದಿಂದ ಮೆರೆಯೋದು ಹೇಗೆ ಎನ್ನುವ ಪುಸ್ತಕವನ್ನು ಕಾರ್ತಿಕ್ ಅವರಿಗೆ ಕೊಡ್ತೀನಿ. ಎಷ್ಟು ಕೀಳಾಗಿ ಹೇಳಿದ್ರು ಅಂದ್ರೆ ಅವರಿಗೆ ಎಷ್ಟು ಅಹಂಕಾರ ಇದೆ. ಕಾರ್ತಿಕ್, ನಾನು ಕೂಡ ಅಹಂಕಾರದಿಂದ ಮೆರೆಯೋದು ಹೇಗೆ ಎನ್ನುವ ಪುಸ್ತಕವನ್ನು ಸಂಗೀತಗೆ ಕೊಡ್ತೀನಿ. ನಾನು ಹೇಳಿದ್ದೇ ಆಗಬೇಕು ಎನ್ನುವ ಅವರಿಗೆ ಅಹಂಕಾರದಿಂದ ಮೆರೆಯೋದು ಹೇಗೆ ಅಂತ ಸಂಗೀತ ಅವರು ಪುಸ್ತಕವನ್ನು ಬರೆಯಬಹುದು. ವಿನಯ್ ಗೌಡ ಬೆನ್ನಿಗೆ ಚೂರಿ ಹಾಕೋದು ಹೇಗೆ ಎನ್ನುವ ಪುಸ್ತಕವನ್ನು ಕಾರ್ತಿಕ್ ಅವರಿಗೆ ಕೊಡ್ತೀನಿ. ಪಕ್ಕದಲ್ಲಿ ಕುತ್ಕೊಂಡು ಹಾಕ್ತಿರ್ತಾರೆ. ಕಾರ್ತಿಕ್, ನಾನು ಯಾವಾಗ ಯಾರಿಗೆ ಬೆನ್ನಿಗೆ ಚೂರಿ ಹಾಕಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ತುಕಾಲಿ ಸ್ಟಾರ್ ಸಂತು ಸುಳ್ಳಿನ ಅರಮನೆಯನ್ನು ಕಟ್ಟೋದು ಹೇಗೆ ಎನ್ನುವ ಪುಸ್ತಕವನ್ನು ನಾನು ಪ್ರತಾಪ್ಗೆ ಕೊಡ್ತೀನಿ. ಡ್ರೋನ್ ಪ್ರತಾಪ್, ಬೇರೆಯವರನ್ನು ತುಳಿದು ಬೆಳೆಯುವುದು ಹೇಗೆ ಎನ್ನುವ ಪುಸ್ತಕವನ್ನು ನಾನು ವಿನಯ್ ಅವರಿಗೆ ಕೊಡ್ತೀನಿ. ಇದು ಅವರಿಗೆ ತುಂಬಾ ಮ್ಯಾಚ್ ಆಗುತ್ತೆ. ವಿನಯ್ ಸರಿ ಅಂತ ಹೇಳಿದವರೆಲ್ಲ ಮನೆಗೆ ಹೋದರು. ಅವರ ಬೆಡ್ಶೀಟ್ ಎಲ್ಲವೂ ವಿನಯ್ ಬೆಡ್ಗೆ ಹೋಯ್ತು. ಪ್ರತಾಪ್ ಅವರ ಮಾತು ಕೇಳಿ ಎಲ್ಲರಿಗೂ ಶಾಕ್. ಡ್ರೋನ್ ಪ್ರತಾಪ್ ಅವರು ವಿನಯ್ ಗೌಡ ಬಗ್ಗೆ ಈ ರೀತಿ ಹೇಳಿರೋದು ಕೇಳಿ ನಮ್ರತಾ ಗೌಡ, ಮೈಕಲ್, ಅಜಯ್ ಅವರು ಶಾಕ್ ಆಗಿದ್ದಾರೆ. ವಿನಯ್ ಅವರಿಗೆ ಕೂಡ ಇದು ಶಾಕ್ ನೀಡಿದೆ. ಈ ಹಿಂದೆ ಸಂಗೀತ ಶೃಂಗೇರಿ ಕೂಡ ವಿನಯ್ ಗೌಡ ಟೀಮ್ ನಲ್ಲಿ ಇದ್ದವರು. ಮನೆಗೆ ಹೋಗ್ತಾರೆ. ಕಾರ್ತಿಕ್ ಈಗ ವಿನಯ್ಗೆ ಬಕೆಟ್ ಇಡ್ತಿದ್ದಾರೆ. ಇದನ್ನು ಅವರಿಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದಕ್ಕೆ ಕೊಟ್ಟಿದ್ದರು. ಬಕೆಟ್ ಪದ ಬಳಕೆ ಮಾಡಿದ್ದಕ್ಕೆ ಕಾರ್ತಿಕ್ಗೆ ಸಂಗೀತ ಅವರು ಕ್ಷಮೆ ಕೂಡ ಕೇಳಿದ್ದರು. ಹೀಗೆ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.